ಬ್ಯಾಂಗ್ಳೂರಿನಲ್ಲಿ 5ನೇ ರೀಕಾಮರ್ಸ್ ಎಕ್ಸ್ಪೋ 2024 ಇದರ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಬ್ಯಾಂಗ್ಳೂರು ಇದು ಒಂದು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರಿತೀವಿ. IT ಯಲ್ಲಿ BTಯಲ್ಲಿ ಎಲ್ಲಕ್ಕಿಂತ ಇಡೀ ಜಗತ್ತಿಗೆ ದೇಶದಲ್ಲಿ ಒಂದು ಮಾದರಿಯಾದಂಥ ನಮ್ಮ ಬ್ಯಾಂಗ್ಳೂರು, ಇಲ್ಲಿ ನಾವು ಸುಮಾರು ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು IT BT ರಫ್ತನ್ನು ಮಾಡ್ತೀವಿ. ಆ ಹೆಗ್ಗಳಿಕೆ ನಮಗೆ ಇದೆ. ಇವತ್ತು ಜಗತ್ತಿನಲ್ಲೇ ನಮಗೆಲ್ಲರಿಗೆ ಒಂದು ದೊಡ್ಡ ಸವಾಲು ಅಂತ ಹೇಳಿದರೆ ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾ ಇದ್ದೇವೆ ನಾವು ನೋಡ್ತಾ ಇದ್ದೇವೆ. ಇತ್ತೀಚೆಗೆ ಶಿರೂರಿನಲ್ಲಿ ಏನು ಗುಡ್ಡ ಕುಸಿತ ಆಯಿತು, ಇವತ್ತು ವಯನಾಡದಲ್ಲಿ ಸುಮಾರು ಜನ ಮೃತಪಟ್ಟಿದ್ದಾರೆ. ಯಾಕೆಂದರೆ ಇವತ್ತು ಎಲ್ಲ ಕಡೆ ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ. ಈ ಮಾಲಿನ್ಯ ಇದೇನು ಎಲೆಕ್ಟ್ರಾನಿಕ್ ವೇಸ್ಟ್ ಬರುತ್ತೆ, ಎಲೆಕ್ಟ್ರಿಕಲ್ ವೇಸ್ಟ್ ಬರುತ್ತೆ, ಇದರ ಮಾಲಿನ್ಯದಿಂದಲೂ ಇವತ್ತು ನೀರಲ್ಲಿ ಮಾಲಿನ್ಯ ಆಗ್ತದೆ, ಗಾಳಿಯಲ್ಲಿ ಮಾಲಿನ್ಯ ಆಗ್ತದೆ. ಇದು ಬ್ಯಾಟ್ರಿ ಮಾಲಿನ್ಯ, ಯೂಸ್ ಆಯಿಲ್ ಮಾಲಿನ್ಯ, ಕನ್ಸ್ಟ್ರಕ್ಷನ್ ವೇಸ್ಟ್ ಮಾಲಿನ್ಯ, ಇವೆಲ್ಲ ಮಾಲಿನ್ಯಗಳಿಂದ ಕೈಗಾರಿಕೆಗಳ ಮಾಲಿನ್ಯ ಅಂತೂ ಇದ್ದೇ ಇದೆ. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ ಇಡೀ ಜಗತ್ತಿಗೆ ಮಾರಕ ಆಗಿದೆ. ಒಂದೇ ದಿವಸದಲ್ಲಿ ಇವತ್ತು ಒಂದು ತಿಂಗಳಲ್ಲಿ ಬೀಳುವ ಮಳೆ ಬೀಳ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಡೀ ಮನುಕುಲವನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅರಣ್ಯ ಪರಿಸರ ಇಲಾಖೆ ಸಚಿವನಾಗಿ ಇವತ್ತು ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು, ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪ್ರಕೃತಿ ಪರಿಸರ ಉಳಿದರೆ ಮಾತ್ರ ನಾವು ಉಳಿತೀವಿ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕ್ಯುಲರ್ ಎಕಾನಮಿ ಅಂತ ಹೇಳಿದರೆ ಇವತ್ತು ಜೀವನೋಪಾಯ ಎರಡೂ ಬೇಕು. ಆ ಜೀವನೋಪಾಯ ಬೇಕು ಅಂತ ಹೇಳಿದರೆ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಲಿಕ್ಕೆ ಇವೆಲ್ಲ ಅವಶ್ಯಕತೆ ಇದೆ. ಅವಶ್ಯಕತೆ ಇರುವಂಥ ಈ ಪ್ರಾಡಕ್ಟ್ಸ್ ಏನಿದೆ, ಆ ಉತ್ಪಾದನೆಯನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಪರಿಸರಕ್ಕೆ ಮಾಲಿನ್ಯ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿದರೆ ಅದನ್ನು ಮರುಬಳಕೆ ಮಾಡಿಕೊಳ್ಳುವಂಥದ್ದು, ಅಂದರೆ ರೀಸೈಕಲ್ ಮಾಡುವಂಥದ್ದು, ರೀಯೂಸ್ ಮಾಡುವಂಥದ್ದು, ಮತ್ತೆ ರಿಫರ್ಬಿಶ್ ಮಾಡುವಂಥದ್ದು, ರಿಪೇರಿ ಮಾಡಿ ಮತ್ತೆ ಪುನಃ ಬಳಕೆ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಅದರಿಂದ ಹಣನೂ ಉಳಿತದೆ, ಸಂಪತ್ತು ಉಳಿತದೆ, ನೈಸರ್ಗಿಕ ಒಂದು ಸಂಪತ್ತನ್ನು ಉಳಿಸಬಹುದು, ಬಹಳಷ್ಟು ಜನ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬಹುದು. ಇದರಿಂದ ಇವತ್ತು ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಪರಿಸರಕ್ಕೆ, ಮನುಕುಲಕ್ಕೆ ಒಳ್ಳೆಯದಾಗ್ತದೆ. ಆ ನಿಟ್ಟಿನಲ್ಲಿ ವೆಂಕಟ್ ಅವರು ಏನು ಈ ಎಕ್ಸ್ಪೋ 2024 ಆಯೋಜನೆ ಮಾಡಿದ್ದಾರೆ, ವೆಂಕಟ್ ಅವರಿಗೆ, ಅವರೆಲ್ಲ ತಂಡದವರಿಗೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ. ಬಂದು ನಾವೆಲ್ಲರೂ ಕೂಡಿ ಪರಿಸರ ಪ್ರಕೃತಿ ಉಳಿಸೋಣ ಅನ್ನುವಂಥ ಸಂಕಲ್ಪ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ನನ್ನ ಹೆಸರು ವೆಂಕಟ್ ರೆಡ್ಡಿ ಪಾಟೀಲ್ ಅಂತ. ಉರ್ಧ್ವ ಮ್ಯಾನೇಜ್ಮೆಂಟ್ ಅಂತ ನಮ್ಮ ಕಂಪ್ನಿ ಇದೆ. ಅದರ ಅಂಡರ್ ರೀಕಾಮರ್ಸ್ ಅಂತ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿಬಿಟ್ಟು ಲಾರ್ಜ್ಲಿ ವಿ ಹ್ಯಾವ್ ಟೇಕನ್, ಅಂದರೆ ಒಂದು ಅವೇರ್ನೆಸ್ದು ಒಂದು ರೋಲ್ ತೊಗೊಂಡ್ಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಟ್ರೈಂಗ್ ಟು ಹೆಲ್ಪ್ ಆಲ್ ದ ಇಂಡಸ್ಟ್ರೀಸ್ ಕನೆಕ್ಟ್. ಸೊ ಯೂಶಲಿ ಇನ್ ದ ಆರ್ಗನೈಸ್ ಸೆಕ್ಟರ್, ಅಂದರೆ ಈಗ ಒಂದು ಯಾವುದೇ ಒಂದು IT ಮೇಲೆ ಇವೆಂಟ್ ಆಗಲಿ, ಒಂದು ಆಟೋಮೋಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಆಗಲಿ, ಅದು ಇಂಡಸ್ಟ್ರಿ ಆರ್ಗನೈಸ್ಡ್ ಆಗಿದೆ, ಇಲ್ಲ ಆರ್ಗನೈಸ್ ಆಗಿರಲಿಲ್ಲ, ಈ ಥರ ಕನೆಕ್ಷನ್ಸ್ನಿಂದ ಆರ್ಗನೈಸ್ ಆಗಿದೆ. ಸೊ ಆ ಉದ್ದೇಶದಿಂದ ನಾವು ರೀಕಾಮರ್ಸ್ ಅಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಎವ್ರಿ ಇಯರ್ ವಿ ಆರ್ ಡೂಯಿಂಗ್ ರೀಕಾಮರ್ಸ್ ಎಕ್ಸಿಬಿಷನ್. ಇದು 5th ಎಡಿಷನ್. ಸೊ ಲಾರ್ಜ್ಲಿ ಟು ಎನ್ಕರೇಜ್ ಸರ್ಕ್ಯುಲರ್ ಎಕಾನಮಿ, ರೀಸೈಕ್ಲಿಂಗ್, ಬೆಸ್ಟ್ ರೀಸೈಕ್ಲಿಂಗ್ ಪ್ರಾಕ್ಟಿಸಸ್ ಆ್ಯಂಡ್ ಆಲ್ಸೋ ಸ್ಟ್ರೆಂಥನ್ ರೀಸೈಕ್ಲರ್ಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಸ್ಟ್ರೆಂಥನ್ ರೀಸೈಕ್ಲರ್ಸ್ಗೆ ಸ್ಟ್ರೆಂತ್ ಬರಬೇಕು ಅಂದರೆ ಲಾರ್ಜ್ಲಿ ಜಾಸ್ತಿ ಪಾರ್ಟಿಸಿಪೇಷನ್ ಆಗಬೇಕು, ಅವ್ರಿಗೂ ಒಂದು ಎಕ್ಸ್ಪೋಜರ್ ಸಿಗಬೇಕು, ಕಂಪ್ನೀಸ್ ಜೊತೆ ಅವರು ನೆಟ್ವರ್ಕ್ ಮಾಡಿಕೊಂಡು ಒಳ್ಳೆ ಬಿಸ್ನೆಸ್ ಇಂಪ್ಯಾಕ್ಟ್ ಆಗಲಿ ಅಂತ. ಈಗ ನಾವು ಡಿಜಿಟಲ್ ಎಕಾನಮಿದು ಎಲ್ಲರೂ ಮಾತಾಡ್ತಾ ಇದ್ದೀವಿ. ವಿ ಆರ್ ಡಿಜಿಟಲಿ ನಾಟ್ ಲಿಟ್ರೇಟ್. ಲೈಕ್ ವೆನ್ ವಿ ಸೇ ಹೈಯೆಸ್ಟ್ ಪೆನೆಟ್ರೇಷನ್ ಆಫ್ ಎನಿಥಿಂಗ್, ಒಂದು ಕಂಟ್ರಿಯಲ್ಲಿ ಹೈಯೆಸ್ಟ್ ಪೆನೆಟ್ರೇಷನ್ ಅಂದರೆ ಒಂದು ವಸ್ತುದು ನಮ್ಮ ಇಂಡಿಯಾದಲ್ಲಿ ದ ಲಾರ್ಜೆಸ್ಟ್ ಪೆನೆಟ್ರೇಷನ್ ಇಸ್ ಅಬೌಟ್ ಯುವರ್ ವಾಷಿಂಗ್ ಸೋಪ್. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಪೆನೆಟ್ರೇಷನ್ ಬಂದುಬಿಟ್ಟು ನಿಮಗೆ ಮೊಬೈಲ್ ಫೋನ್ಸ್ ಇದೆ, ಈಗ ಹೈಯೆಸ್ಟ್ ಸ್ಮಾಲ್ ಮೊಬೈಲ್ ಫೋನ್ಸ್. ಬಟ್ ಡಿಜಿಟಲ್ ಲಿಟ್ರಸಿ ಕಮ್ಸ್ ಓನ್ಲಿ ವಿತ್ ಲ್ಯಾಪ್ಟಾಪ್ಸ್. ದ ಎಜುಕೇಷನ್ ಕಮ್ಸ್ ವಿತ್ ಲ್ಯಾಪ್ಟಾಪ್ಸ್. ಇದ್ರದ್ದು ರೀಫರ್ಬಿಶ್ಡ್ ಪ್ರಾಡಕ್ಟ್ಸ್ನ ಒಳ್ಳೆ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದು ಯೂಸ್ ಮಾಡಿದ್ರೆ ನಮ್ಮ ಡಿಜಿಟಲ್ ಎಕಾನಮಿಕ್ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಡಿಜಿಟಲ್ ಲಿಟ್ರಸಿ ಬೆಳೆಯುತ್ತೆ. ಸೊ ಅದನ್ನೆಲ್ಲ ಉದ್ದೇಶಕ್ಕೆ ನಾವು ಇವರಿಗೆಲ್ಲ ಒಂದು ಈ ಎಕ್ಸ್ಪೋ ಕಂಡಕ್ಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ಒಂದು ಎಕ್ಸ್ಟೆಂಡೆಡ್ ಬಿಸ್ನೆಸ್ ಆಗಲಿ ಅಂತ ನಮ್ಮ ಉದ್ದೇಶದಿಂದ ಇದು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ. ಹಾಗೆ ನೀವು ಮೀಡಿಯಾದವ್ರು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ವರ್ಷ ಬಂದದ್ದಕ್ಕೂ ಧನ್ಯವಾದ.